ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ಡಿ ದೇವರಾಜ್ ಅರಸು ಇಲಾಖೆಯಲ್ಲಿ ತಾಲೂಕು ಅಧಿಕಾರಿ ಬಸವರಾಜ್ ಅಂಗಡಿ ಹಾಗೂ ತಾಲೂಕು ಸಹಾಯಕ ಅಧಿಕಾರಿ ಕಲ್ಯಾಣ್ ಶೆಟ್ಟಿ ಇವರು ವಿದ್ಯಾರ್ಥಿಗಳಿಂದ ಲಂಚವನ್ನು ಪಡೆದು ಅವರಿಗೆ ವಸತಿ ಸೌಕರ್ಯ ನೀಡುತ್ತಿದ್ದಾರೆ ಮತ್ತು ಬಡ ವಿದ್ಯಾರ್ಥಿಗಳು ಲಂಚ ನೀಡದಿದ್ದರೆ ಅವರಿಗೆ ಸರ್ಕಾರಿ ಸೌಕರ್ಯಗಳು ಒದಗಿಸುತ್ತಿಲ್ಲ ಎಂದು ಆಗ್ರಹಿಸಿ ನಗರದ ಡಿ ದೇವರಾಜ್ ಅರಸು ಕಚೇರಿ ಮುಂದುಗಡೆ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತಾ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ರೈತರ ಆಫೀಸರ್ಗಳಿಗೆ ಇವತ್ತು ಬರ್ರಿ, ನಾಳೆಗೆ ಬರ್ರಿ, ಅವ್ರು ಬಿ ನಾನು ಶಿಬಿರಾಗ ಹಾಕ್ತೀವಿ, ರಾಜ್ಯಪಾಲಕ ರಾಷ್ಟ್ರಪತಿ ಕಳಿಸ್ತೀವಿ. ಇವ್ರು ತಗೋಬೇಕಲ್ಲ ಹುಡುಗರಿಗೆ, ಏನಂದ್ರೆ ಎಲ್ಲ ಹುಡುಗರು ತಗೋಬೇಡದು. ಯಾಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎದ್ದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಆವಾಜ್ हम सब एक है, आवाज दो हम सब एक है, आवाज दो हम सब एक है. ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿ ಹಾಸ್ಟೆಲ್ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿ ಬಸವರಾಜ್ ಅಂಗಡಿ ಅವರಿಗೆ, ಬಸವರಾಜ್ ಅಂಗಡಿ ಅವರಿಗೆ, ಅಧಿಕಾರಿ ಬಸವರಾಜ್ ಅಂಗಡಿ ಅವರಿಗೆ, ಅಧಿಕಾರಿ ಕಲ್ಯಾಣ್ ಶೆಟ್ಟಿ ಅವರಿಗೆ ಭ್ರಷ್ಟ ಅಧಿಕಾರಿ ಬಸವರಾಜ್ ಅಂಗಡಿ ಅವರಿಗೆ, ಬಸವರಾಜ್ ಅಂಗಡಿ ಅವರಿಗೆ. ನಿಮ್ಗೆ ಎಲ್ಲಾರು ಸಾರ್ವಜನಿಕ ಟ್ಯಾಕ್ಸ್ ಕೊಡ್ತಾ ಇದಾರೆ ಅಂದ್ಮೇಲೆ ನೀವು ಟ್ಯಾಕ್ಸ್ ಪ್ರಕಾರ ಹುಡುಗರಿಗೆ ಯಾರ್ಯಾರು ಅರ್ಜಿಗಳು ಬಂದಾವ ಅರ್ಜಿ ಪ್ರಕಾರ ತಗೊಂಡು ಕೇಸಿ ಇಷ್ಟು ಪರ್ಸೆಂಟೇಜ್ ಹುಡುಗರಿಗೆ ತಗೋತೀವಿ, ಇಷ್ಟು ಪರ್ಸೆಂಟ್ ಹುಡುಗರಿಗೆ ತಗೊಳಂಗಿಲ್ಲ. ನೀವು ಸಾಲಿ ಓದ್ಬೇಡ್ರಿ, ನೀವು ಕತ್ತಿ ಕಾಯಿಲಾಗ ಹೋಗ್ರಿ ಅನ್ಬೇಕು ಅವ್ರಿಗೆ. ಅವ್ರು ಯಾಕಂದ್ರೆ ಆ ಕತ್ತಿ ಕಾಯಿಲಾಗ ಹೋಗ್ರಿ, ನೀವು ಸಾಲಿ ಓದ್ಬೇಡ್ರಿ ಅನ್ಬೇಕು ಅವ್ರಿಗೆ. ಯಾಕೆ ಅಂದ್ರೆ ತಗೊಳಂಗಿಲ್ಲ ಅಂದ್ಮೇಲೆ ಎಲ್ಲಿ ಹೋಗ್ಬೇಕು ಹುಡುಗರು? ಅದಕ್ಕೆ ಅನ್ಯಾಯ ಆಗ್ತಾ ಇದಾವ. ಅದೇ ಉತ್ತರ ಕೊಡ್ಲಿಲ್ಲ, ಉತ್ತರ ಕೊಡ್ಬೇಕು ಅವ್ರು. ಎಷ್ಟು ಸಾರಿ ಬಂದೀನಿ, ಯಾಕಂದ್ರೆ ಏನ ಪುಕ್ಷಾಟಿ ಪಗಾರ ತಗೋತಾ ಇದೆಯೇನ? 2 ತಿಂಗಳು ಬಂದಿದೀವಿ ನಿನ್ನ ಹತ್ರ. ಈ ಹುಡುಗರು ಏನ ಇವ್ರು ಎಲ್ಲಿ ಹೋಗ್ಬೇಕಾ? ಕಲ್ಯಾಣಾಧಿಕಾರಿ ಅಂಗಡಿ ಅವ್ರು ಇದಾರ, ಅಂಗಡಿ ಅವ್ರು ಬರೋಣ. ನೀ ಆಫೀಸ್ ಒಳಗೆ ಪಗಾರ ತಡಿ ಒಂದ್ ನಿಮಿಷ. ನಿನಗ 20 ಸಾರಿ ಬಂತು ಹುಡುಗರು, ನಿನ್ಗ ಸಾಹೇಬ್ರ ಸರ್ ಅಂತೀವಿ. ನಮ್ ಮನ್ಸಿಗೆ ಬಂದಂಗ ಕೂಡ ನೀ ಅಂದಿ 2 ತಿಂಗಳಾಗಲಿ 3 ತಿಂಗಳಾಗಲಿ ನನ್ ಮನ್ಸಿಗೆ ಬಂದಂಗ ಅಂತ ಕೂಡವ ವಾಪಸ್ ಒಂದ್ CA ಮಾತ್ರ ಕಳಿಸ್ದ. ಸಾಹೇಬ್ರ ನಾವು ನಿಮ್ಗ ಸರ್ ಹಾಕಿ ಮಾತಾಡ್ತಿದ್ವಿ. ನೀ ಹೇಳುದು ಕೇಳಕ್ ಬಂದಿಲ್ಲ ಇಲ್ಲಿ, ನೀ ಹೇಳುದು ಕೇಳಕ್ ಬಂದಿಲ್ಲ. ನಾ ಹೇಳುದು ಕೇಳಿ, ನಾ ಹೇಳುದು ಕೇಳಿ, ನೀ ಹೇಳಕ್ ನಾ ಯಾಕೆ ಕೇಳ್ಬೇಕು? ನಾ ಪಗಾರ ಕೊಡ್ತಾ ಇದ್ದೀನಿ ಟ್ಯಾಕ್ಸ್ ನಿಮ್ಗ. ಸಾರ್ವಜನಿಕ ನೀನ್ ಏನ್ ಕೇಳಿದೀವಿ ನಾವು? ನಿಮ್ಮವ್ರು ಲಂಚ ಕೇಳ್ತಾ ಇದಾರಪ್ಪ. ನಮ್ಗ ಅದ್ರ ಏನ್ ಹುಡುಗರ ದಾಖಲೆ ಐತಿ, ಎಷ್ಟೇ ಹುಡುಗರು ನಾ ಹೇಳುದು ಕೇಳ, 1 ನಿಮಿಷ ಕೇಳ. ಪೂರ್ಣ ನಾನು ಮಾತಾಗುತ್ತಾ ಹೇಳ್ಬಾರ್ದು. ನೀನ್ 100 ಮಾತಾಡ, ನಾನು ಉತ್ತರ ಕೊಡ್ಲಾಕಿದ್ದೀನಿ. ನಾ ಏನ್ ಕೇಳಿದೀನಿ ನಿನಗೆ ಕೇಳಿಲ್ಲ. ನಿಮ್ಮ ಅಂಗಡಿಯವ್ರಿಗೆ ನಿನಗೇನ್ ಕೇಳಿ? ಸಾಹೇಬ್ರ ಈ ಹುಡುಗರ ಒಂದ್ 20-30 ಹುಡುಗರಿಗೆ ಕೆಲಸ ತಗೋರಿ, ಹಾಸ್ಟೆಲ್ ತಗೋರಿ. ಯಾಕಂದ್ರೆ ಇವ್ರು ನಿಮ್ಮಲ್ಲಿ ಬಂದ್ ಅರ್ಜಿ ಹಾಕಿ ಓಡಾಡ್ತಾ ಇದಾರೆ. ನೀವು ಬೇರೆ ಬೇರೆ ಹುಡುಗರಿಗೆ ಅರ್ಜಿ ಹಾಕ್ಲಾರ್ದೆ ತಗೊಂಡಿರೈತ್ರಿ. ತಗೊಂಡಿಲ್ಲ ಅಂದ್ರೆ ಅದ್ರ ಮಾಹಿತಿ ನಾವು ತಗೊಂಡಿಲ್ಲ ಅಂತ ಬರೆದು ಕೊಡ್ಬೇಕಾಗಿತ್ತು ನನ್ಗ. ಮಾಹಿತಿ ಕೇಳಿಲ್ಲ, ಮಾಹಿತಿ ಹಕ್ಕ ಬೇರೆ. ನಿನ್ಗ ಏನ್ ಕೇಳಿದ್ರು ನನ್ನ ದಾಖಲೆ ಏನ್ ಎಲ್ಲಿ ಜಾಗ ಖಾಲಿ ಇರ್ತಾವ ಒಂದು ಮಾಹಿತಿ ಕೊಟ್ರ ಅಲ್ಲಿರ ಹಾಕ್ರಿ. ಇಲ್ಲಾಂದ್ರೆ ನನ್ಗೆ ನಮ್ಮ ಹತ್ರ ಜಾಗ ಇಲ್ಲಪ್ಪ, ನಮ್ಮ ಹತ್ರ ನಾವು ಲಂಚ ತಗೊಂಡ್ ಕೇಸಿ ಹುಡುಗರು ತಗೊಂಡಿದ್ದೀವಿ. ನೀವು ಸರ್ಕಾರ, ನಾ ಹೇಳುದು ಕೇಳ, ಸರ್ಕಾರಕ್ಕೆ ಹತ್ರ ನೀವು ಮಾತಾಡ, ನಾ ಮಾತಾಡಿದೆ ಸರ್ಕಾರ ಹತ್ರ ನೀವು ಹೆಚ್ಚಿವ್ರು ನಾವು ನಿನ್ಗೆ ನಮ್ಗೆ ಕೊಟ್ರೆ ನಾವು ಎಷ್ಟು ಹುಡುಗರು ಸಂಘಟನೆದವ್ರು ಎಲ್ಲಾರು ಕೇಳ್ತೀವಿ ಶಿಕ್ಷಣ ಮಂತ್ರಿಗೆ. ಸಾಹೇಬ್ರೆ ನಿಮ್ಮಲ್ಲಿ ಲಂಚ ತಗೊಂಡು ತುಂಬ್ಕೊಂಡಾರತ್ತ, ನಮ್ಮ ಹುಡುಗರು ರೈತರ ಹುಡುಗರು ಇದಾರ, ಅವ್ರಿಗೆ ಲಂಚ ಕೊಡಕ್ ಆಗಂಗಿಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ, ನೀವು ನಮ್ಗೆ ಜಾಗ ಕೊಡ್ರಿ, ಸ್ವಲ್ಪ ದಿನ ಹೆಚ್ಚುವರಿ ಮಾಡಿಕೊಟ್ರಿ ಅಂತ ಹಾಕೊತಿದ್ದ. ನಾವು ಮಂತ್ರಿ ಕೇಳ್ತಿದ್ದ, ಮಂತ್ರಿ ಕೇಳ್ತಿಲ್ಲ. ಮಂತ್ರಿ ಪುಕ್ಷಾಟಿ ಮಾಡಿ ಓಟ್ ಹಾಕಿ ಮಂತ್ರಿ ಕಳ್ಸಿದೀವಿ. ಅವ್ರಿಗೆ ಕೇಳ್ತಿದ್ದ ಬಂಗಾರಪ್ಪ ಹೋಗಿ. ಏನ್ ಶಿವಮೊಗ್ಗ ದೂರ ಏನ್ ನನ್ಗೆ ಇಲ್ಲಿಂದ? ಶಿವಮೊಗ್ಗ ಹೋಗಿದ್ದು ಬೆಂಗಳೂರು ಹೋಗ್ತಿದ್ದ, ಅದು ಸುಧಾ ಮಾಡಂಗಿಲ್ಲ. ಇಲ್ಲ ಸಾಹೇಬ್ರ ಡೇಟ್ ಇಲ್ಲ, ಇದರ ಹಿಂದೆ 3 ತಿಂಗಳ ಹಿಂದೆ ಸುಧಾ ಕೊಟ್ಟೆ ಇದ್ದೇವೆ. ನನ್ನ ಅರ್ಜಿ ಇಲ್ಲಿ ಇಲ್ಲ ಅಂದ್ರೆ ಅವ್ನು ಹೇಳಿ
ಅವನಿಗ ಏನಾಗ್ತಾ ಇದ್ದಾವ ಅಂದ್ರೆ ಅವ್ನಿಗೆ ಎಷ್ಟು ಹೇಳಿದ್ರೆ ಬಿ ಅವ್ನಿಗೆ ಇದು ಆಗ್ತಾ ಇಲ್ಲ. ಹಾ, ಪುಕ್ಷಾಟಿ ತಿಂದು 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 ಇದು ಆಗೈತಿ. ಪ್ರಥಮವಾಗಿ ನಾನು ಈ ದೇವರಾಜ್ ನಿಗಮ ಆಫೀಸ್ಗೆ ಸತತವಾಗಿ 15 ದಿನಗಳಲ್ಲಿ ನಾನು 7 ದಿನ ಆಫೀಸ್ಗೆ ಬಂದಿದ್ದೆ. ನಮ್ಮ NSY ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಜೈ ಜವಾನ್ ಜೈ ಕಿಸಾನ್ ರೈತ ಸಂಘಟನೆದು ಲೆಟರ್ಗಳು ಕೂಡ ನಾನು ಇಲ್ಲಿ ಕೊಟ್ಟಿದ್ನಿ. ಅವ್ರು ರಿಸೀವ್ಡ್ ಹಾಕಿ ಕೊಟ್ಟರು. ಹಾಸ್ಟೆಲ್ಗಳು ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳು ತೋಳಿಕಂದ್ರೆ ಇವು ಹಾಸ್ಟೆಲ್ಗಳು ಈ ಭೂಮಿ ಮ್ಯಾಗ ಇರೋದು ಬೇಡ, ವಿತ್ ಬಿಜಾಪುರದಾಗೂ ಇರೋದು ಬೇಡ. ಇವು ಯಾಕಪ್ಪ ಅಂತಂದ್ರೆ ಇವು ಹಾಸ್ಟೆಲ್ಗಳು ಬಡವ್ರಿಗೆ ಅನುಕೂಲ ಆಲಿ ಅಂತ ಹೇಳಿ ಇಟ್ಟಿರ್ತಾರೆ. ಯಾಕಂದ್ರೆ ಇವರು ಅಧಿಕಾರಿಗಳು ಹೆಂಗೆ ಮಾಡ್ತಾರತ್ತಂದ್ರೆ ತಮ್ಮ ಮನಿ ತಮ್ಮ ಆಸ್ತಿಯನ್ನು ಮಾರಿ ವಿದ್ಯಾರ್ಥಿಗಳು ಕೊಡೋ ರೀತಿ ಹಂಗೆ ಇಲ್ಲಿ ಮಾತಾಡ್ತಾರೆ. ಸರ್ಕಾರದಿಂದ ಬಂದಂಥ ಅನುದಾನವನ್ನು ನಾವು ಕೇಳಿದ್ವಿ, ಸರ್ಕಾರದಿಂದ ಎಷ್ಟು ಹಾಸ್ಟೆಲ್ ಅದಾವು, ನಿಮ್ಮ ಅಂತಕ ಎಷ್ಟು ವಿದ್ಯಾರ್ಥಿಗಳು ಅದಾವು, ನಿಮ್ಮ ಬರ್ತಕ್ಕಂಥ ನಿಮ್ಮದು ಅನುದಾನ ಎಷ್ಟೈತಿ, ನಾವೊಂದು ನನಗೆ ಲಿಖಿತ ಮುಖಾಂತರ ನನಗೆ ಕೊಡ್ರಿ ಅಂತ ಹೇಳಿದ್ರೆ ನನಗೆ ಪರ್ಸನಲಾಗಿ ಫೋನ್ ಹಚ್ತಾರೆ ಅವರು. ನಾನು ನಿನ್ನ ಪೋಸ್ಟಿಗೆ ಹಾಕ್ತೀನಿ, ನಾನು ನಿನ್ನ ಮನೆಗೆ ಕಳಿಸ್ತೀನಿ, ನಾನು ನಿನ್ನ ಕಾಂಗ್ರೆಸ್ ಆಫೀಸ್ಗೆ ಕಳಿಸ್ತೀನಿ, ಅಲ್ಲಿ ಕಳಿಸ್ತೀನಿ, ಇಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾರೆ. ನಂಗೆ ಲೆಟ್ರ್ ನನಗೆ ಕಳಿಸೋದು ಏನಾದರೂ ಕಳಿಸಿಲ್ಲ ಅವ್ರು. 1 ವಾರ 15 ದಿವಸ ಆದರೂ ನನಗೆ ಏನಾದರೂ ಅವ್ರು ನನಗೆ ಲಿಖಿತ ಮುಖಾಂತರ ಯಾವುದೇ ರೀತಿಯೂ ಒಂದು ಅರ್ಜಿ ಕೂಡ ನನಗೆ ಕೊಟ್ಟಿಲ್ಲ. ಇಂಥ ಹಾಸ್ಟೆಲ್ಗಳು ಇಲ್ಲಿ ನಮ್ಮ ಬಿಜಾಪುರದಾಗ ಇರೋದು ಬೇಡ ನನಗೆ ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ಇವು ಬಡವ್ರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿಕ್ಕಂದ್ರೆ ತೊಗೊಂಡು ಏನು ಮಾಡೋದು, ಇವು ರೈತರ ಮಕ್ಕಳಿಗೆ ನಮ್ಮಂಥ ಯುವಕರಿಗೆ ಅನುಕೂಲ ಆಗ್ಲಿಕ್ಕಂದ್ರೆ ತೊಗೊಂಡು ಏನು ಮಾಡೋದು ಅಂತ ಹಾಸ್ಟೆಲ್ಗಳನ್ನೆಲ್ಲ. ಅದಕ್ಕೆ ಒಂದು ಹಾಸ್ಟೆಲ್ ನಮಗೆ ಇದು ಅಂತೂ ನಮ್ಗೆ ಇದು ಇಲ್ಲ, ಪ್ರೂಫ್ ಇಲ್ಲ. ಏನಂದ್ರೆ ಇದು ಒಂದು ಪ್ರೂಫ್ ಇಲ್ಲ. ಮತ್ತೆ ಯಾಕೆ ಬರೀ ಕೇಳ್ಪಟ್ಟಿದ್ದೇವೆ. ಒಂದು ಹಾಸ್ಟೆಲ್ ಮಾಡ್ಬೇಕಂದ್ರೆ 10,000 ರೂಪಾಯಿ ತೋತಾರತ್ತ, 15,000 ರೂಪಾಯಿ ತೋತಾರತ್ತ. ಅಧಿಕಾರಿಗಳು ತೊಗೊಂಡು ಏನು ಮಾಡೋದು? ಕಲ್ಯಾಣ್ ಶೆಟ್ಟಿ ಅವರು ಸರ್ಗೆ ಬಂದ್ರೆ ಅವರು ಸರಿಯಾಗಿ ಮಾತಾಡಲ್ಲ. ಒಂದೇ ಒಂದು ದಿವಸ ಆಫೀಸ್ದಾಗ ಇರಲ್ಲ ಅಧಿಕಾರಿಗಳು ಯಾರು. ಯಾವಾಗ ಬೆಕ್ಕದು ಬರ್ರಿ ಆಫೀಸ್ದಾಗ ಇರಲ್ಲ. ಲೀವ್ ಅದಾರ ಲೀವ್ ಸರ್ಟಿಫಿಕೇಟ್ ಅವ್ರು ತೆಕ್ಕಿಲ್ಲ, ಅವ್ರು ತೊಗೊಂಡಿಲ್ಲ. ಇಂಥ ಅಧಿಕಾರಿಗಳು ತೊಗೊಂಡು ಏನು ಮಾಡೋದು? ಯಾಕಂದ್ರೆ ನಾವು ಏನು ಮಾಡೀವಿ ಅಂದ್ರೆ ಇವತ್ತಿನ ದಿನ ಅದಕ್ಕೆ ಹೋರಾಟ ನಮಗೂ ಭಾಳ ದಿನಗಳಿಂದ ನಾವು ಎಲ್ಲರೂ ಮಾತಾಡಿ, ರೈತರಾಯ್ತು ಯುವಕರಾಯ್ತು ಎಲ್ಲರೂ ಮಾತಾಡಿಕೆಸಿಂದ ಇವತ್ತು ಎಲ್ಲ DC ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ನೆಚ್ಚಿನ ನಾಯಕರಾದಂಥ MB ಪಾಟೀಲ್ ಸಾಹೇಬರಿಗೆ ಮತ್ತು ಸಮಾಜ ಕಲ್ಯಾಣದ ಸಚಿವರಾದಂಥ ಮಾದೇವಪ್ಪ ಅವರಿಗೆ ಎಲ್ಲರಿಗೂ ಕೂಡ ನಾವು ಮನವಿ ಸಲ್ಲಿಸ್ತೇವೆ. ಇವತ್ತು ಅಕಸ್ಮಾತ್ ನಮಗೆ ಇವ್ರು ಲಿಖಿತ ರೂಪದಲ್ಲಿ ಯಾವುದೇ ರೀತಿಯಿಂದ ನಮಗೆ ಅರ್ಜಿಗಳು ಕೊಡ್ಲಿಕ್ಕಂದ್ರೆ ಇವ್ರಿಗೆ ತಿಳಿಸ್ಕೊಡ್ಲಿಕ್ಕಂದ್ರೆ ಬಡವ್ರಿಗೆ ಹಾಸ್ಟೆಲ್ದಾಗ ತೋಳಿಕ್ಕಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ. ಈ ಆಫೀಸ್ ಮಾತ್ರ ಯಾವುದೇ ಕಾರಣಕ್ಕೆ ನಾವು ತೆರೆಸ್ಕೊಡುವುದಿಲ್ಲ. ಇದು ಹೋರಾಟ ಇಷ್ಟಕ್ಕೆ ಅಥವಾ ಮತ್ತೆ ಮುಂದುವರಿತೈತಿ? ನಮ್ಗೆ ಜಿಲ್ಲಾಧಿಕಾರಿಗಳು ಬರಬೇಕು, ಮತ್ತು ಇವರು ಬಸವರಾಜ್ ಅಂಗಡಿ ಅವ್ರು ಬರಬೇಕು, ಇದ್ರ ಮೇಲ್ಪಟ್ಟ ಅಧಿಕಾರಿಗಳು ಬರಬೇಕು. ಅವ್ರು ಬಂದ ರೂಪಲೆ ಅವ್ರು ಹೇಳಿದ ಮ್ಯಾಗ ಅವ್ರಿಗೆ ನಮ್ಗೆ ನೋಡೋಣ ಏನತ್ತಾರ ಅವ್ರು ಹೇಳೋದ್ರಕ್ಕೆ ನಾವು ಇದು ಮಾಡ್ತೀವಿ. ಆಕಸ್ಮಿಕವಾಗಿ ಎಲ್ಲಾದ್ರೂ ಇವ್ರು ಏನೋ ನಮ್ಗೆ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ. ಈ ಆಫೀಸ್ ಅಂತೂ ಒಂದೇ ಒಂದು ದಿನ ನಾವು ತಿರ್ಲಕ್ಕೆ ಬಿಡುವುದಿಲ್ಲ. ಬಡವರಿಗೆ ತಗೊಳ್ಳೋದು ಕಾರಣ ಏನು? ಇವರು ದುಡ್ಡು ಕೊಡ್ಬೇಕು, ದುಡ್ಡಿನ ಕೊರತೆ. ನನಗೆ ಅನಿಸಿಕೆ ಇವರಿಗೆ ಅಧಿಕಾರಿಗಳು ದುಡ್ಡಿನ ಕೊರತೆ ಇರ್ತದೆ. ಯಾಕಂದ್ರೆ ನನಗೂ ಗೌರ್ಮೆಂಟ್ ಗೊತ್ತಿಲ್ಲ, ನನಗೂ ಗೌರ್ಮೆಂಟ್ ಪಗಾರ ಕೊಡಲ್ಲ ಅನ್ಸಲಾತೈತೆ. ಯಾಕೋ ಇವರಿಗೆ ಕೊಡಕ್ಕಿಲ್ಲ. ಯಾಕಂದ್ರೆ ಇವ್ರಿಗೆ ಬಿಟ್ಟಿರ್ಬೇಕು. ಬಿಜಾಪುರ ಇವ್ರ ಆಫೀಸ್ಗೆ ಪಗಾರ ಕೊಟ್ಟಿಲ್ಲ ಅನ್ಸಲಾತೈತೆ ನನಗೆ. ಯಾಕೋ ಪೇಮೆಂಟ್ ತಿಂಗಳ ಬರತ್ತಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳಲ್ಲಿ 10,000 ಕೊಡು, 15,000 ಕೊಡು, ನೀನು ಹಾಸ್ಟೆಲ್ ಮಾಡಿಸ್ತೀನಿ, 5,000 ಕೊಡು, ನೀನು ಹಾಸ್ಟೆಲ್ ಮಾಡಿಸ್ತೀನಿ, ನಿಂದ ಅರ್ಜಿ ಹಾಕಿ ನಾವು ಹೊರಗೆ ಹಾಸ್ಟೆಲ್ ವಸ್ತಿನಿ ಎಲ್ಲ ಬಿಡ್ತೀನಿ. ಮತ್ತು ಬಡವರು 10-15,000 ಎಲ್ಲಿ ತರಬೇಕು ಪಾಪ? ದುಡ್ಡು ಕೇಳುವಂಥ ಅಧಿಕಾರಿಗಳ ಕೆಲವೊಬ್ಬರು ಹೆಸರು ಹೇಳ್ಬೋದಾ? ಏನು ಈ ಸಮಾಜ ಕಲ್ಯಾಣದಾಗ ಇರುವಂಥ ಎಲ್ಲ ಅಧಿಕಾರಿಗಳನ್ನು ದುಡ್ಡು ಕೇಳ್ತಾರೆ. ಆದ್ರೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮಂತೆ ಪ್ರೂಫ್ ಇಲ್ಲ. ಪ್ರೂಫ್ ಇದ್ಲಿ ಏನಾದ್ರು ಇದ್ದಿದ್ರೆ ಈ ಆಫೀಸ್ಗೆ ಹುಡುಗರೆಲ್ಲ ಬಂದು ಪಾಪ ಹೇಳ್ತಾರೆ. ಎಲ್ಲ ಇಲ್ಲಿ ಅದಾರ ಹುಡುಗರು, 5-10 ಜನ ಅದಾರ ಹುಡುಗರು. ನಮ್ಮ ದುಡ್ಡು ಕೇಳ್ತಾ ಇದಾರೆ. ದುಡ್ಡು ನಾವು ಭಾರತ ರಾಷ್ಟ್ರ ವಿದ್ಯಾರ್ಥಿ ಒಕ್ಕೂಟದವರು ಅದೆವು. ನಾನು ಹೋಗಿ ಇವ್ರ ಸಂಘಟನೆ, ರೈತರ ಸಂಘಟನೆದವ್ರಿಗೆ ಹೋದೆವು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಕತ್ತೀವಿ. ಇದು ಈ ಸಮಾಜ ಕಲ್ಯಾಣದಲ್ಲಿ ಬರುವಂಥ ದೇವರಾಜ್ ಭವನದ ತಾಲೂಕು ಅಧಿಕಾರಿಯಾದಂಥ ಬಸವರಾಜ್ ಅಂಗಡಿ ಅವರು, ತಾಲೂಕು ಸಹಾಯಕ ಅಧಿಕಾರಿಯಾದಂಥ ಕಲ್ಯಾಣಿ ಶೆಟ್ಟಿ ಅವರು, ಮತ್ತು ಉಳಿದ ಎಲ್ಲ ಇರುವಂಥ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾ ಧಿಕ್ಕಾರ ಹಾಕ್ತೀವಿ. ಕಿರಣ್ ಗೌಡ ಬಿರಾದಾರ್. ಸ್ವಚ್ಛತೆ ಇರಂಗಿಲ್ಲ. ವಿದ್ಯಾರ್ಥಿಗಳು ಕೇಳಿದ ವಿದ್ಯಾರ್ಥಿಗಳು ಧಮಕಿ ಕೊಡ್ತಾರೆ. ಆಮೇಲೆ ಅಕ್ಕಿಗೂ ಅಲ್ಲಿರುವ ಗೋಧಿ ಪಾದಿ ನೋಡಿದ್ರೆ ಯಾರೂ ದನ ತಿನ್ನಂಗಿಲ್ಲ. ಆ ನಮೂನಿ ಕಲ್ಪೆ ಮಟ್ಟದ ಅಕ್ಕಿ ಗೋಧಿ ಐತಿ. ಮತ್ತು ನುಶ್ಯಾಕಾಬಾತಿರಿ ಅದಕ್ಕೆ ಬೋರಿಂಗ್ ಪುಡಿ ಮಿಕ್ಸ್ ಮಾಡ್ತಾರೆ. ಅಂದರೆ ಅಕ್ಕಿ ಗೋಧಿಗೆ ಬೋರಿಂಗ್ ಪುಡಿ ಮಾಡಿ ಮಿಕ್ಸ್ ಮಾಡಿರ್ತಾವೆ. ಅದು ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳದಾವು. ಆದರೂ ಮೇಲಧಿಕಾರಿಗಳು ಕೊಟ್ಟರೆ ಯಾವುದೇ ಥರ ತನಿಖೆ ಮಾಡೋಕ್ಕಿಲ್ಲ, ಏನಿಲ್ಲ. ಹಾಸ್ಟೆಲ್ ವಿರುದ್ಧ, ಭ್ರಷ್ಟಾಚಾರ ವಿರುದ್ಧ ವಿದ್ಯಾರ್ಥಿ ಪರವಾಗಿ ನಾವು ಯಾರು ಹೋರಾಟ ಮಾಡ್ತಿರಲ್ಲ ಅವ್ರ ಮೇಲೆ ಎಲ್ಲ ರೇಪ್ ಕೇಸ್ ಹಾಕೋದು, ಎಲ್ಲ ಕೇಸ್ ಹಾಕೋದು ಮಾಡ್ತಾರೆ. ಅಲ್ಲಿ FIR ಐತಿ, ದಾಖಲಾತಿ ಅದಾವು, ವಿಡಿಯೋಗಳು ಅದಾವು. ಅಲ್ಲಿ ಸ್ವತಃ ವಿದ್ಯಾರ್ಥಿಗಳು ತಮ್ಗೆ ಆಹಾರ ಸರಿಯಾಗಿ ಕೊಡೋಲ್ಲ. ವಿದ್ಯಾರ್ಥಿಗಳು ಹಾಸ್ಟೆಲ್ ಮುಂದೆ ಕೂತು ಹೋರಾಟ ಮಾಡೋ ಸತ್ಯಕ್ಕೆ ಇದು
ಬಸವರಾಜ್ ಅಂಗಡಿ ಅವ್ರು ಇವರ ಮುಂದೆ ಹೋಗಿ ಹುಡುಗರು ಧಮಕಿ ಕೊಡ್ತಾರೆ. ಹುಡುಗರು ಹಾಸ್ಟೆಲ್ ಮುಂದೆ ಹೊರಗೆ ಕೂತ್ರು ಅವ್ರು ಯಾವುದೇ ಥರ ಏನಿಲ್ಲ. ಲೋಕಾಯುತ್ ಕೇಸ್ ಮಾಡಿದ ಅವರು ಲೋಕಾಯುತ್ ಅವ್ರು 5 ಸಾವಿರ ಕೊಟ್ಟು ಅವ್ರು ತಿರುಗಿ ಗಪ್ಪ ಬಿಡ್ತಾರೆ. ಲೋಕಾಯುತ್ ಸೊಲಾಪುರ ಹಾಸ್ಟೆಲ್ ಕೇಸ್ ಎಷ್ಟು ಮಂತ್ಲಿ ಐತ್ರಿ ಇವ್ರಿಗೆ ಆಫೀಸರ್ಗೆ. ಸೊಲಾಪುರ ರಸ್ತೆದಾಗ ಒಂದು ಹಾಸ್ಟೆಲ್ ಐತಿ. ಆ ಹಾಸ್ಟೆಲ್ ನೋಡ್ರ ಅಲ್ಲಿ ನಾವು ದಿನ ನಮ್ಮ ಹೊಲದಲ್ಲಿ ದನಗಳಿಗೆ ಸಕಟ್ ಒಂದಿಟ್ಟು ಸ್ವಚ್ಛ ಇಡ್ತೀವಿ. ಯಾಕಂದ್ರೆ ಅದು ವ್ಯವಸ್ಥೆ ಭಾರಿ ನಾವು ಸ್ವಚ್ಛತೆಯಿಂದ ಕಾಪಾಡ್ತೀವಿ. ಆದ್ರೆ ವಿದ್ಯಾರ್ಥಿಗಳಿಗಿಲ್ಲ ಪಾಪ. ಅದು ಅಡಿಗೆ ಮನೆ ಅದು ನೋಡಿದ್ರೆ ಎಷ್ಟು ಹೊಲಸೈತೆ ಅಂದ್ರೆ ಅಲ್ಲಿ ಪಾಪ ಮನುಷ್ಯರು ಇರೋದು ಹೆಂಗಿರ್ತಾರೋ ನನಗೆ ತಿಳಿದಿಲ್ಲ. ಅವ್ರು ಯಾಕಪ್ಪ ಹಿಂಗೆ ನೀವೆಲ್ಲ ಕೇಳ್ರಿ ಯಾಕಂದ್ರೆ ಇಲ್ರಿ ಅಣ್ಣ ನಾವು ಕೇಳಿದ್ರೆ ನಮ್ಗೆ ಹಾಸ್ಟೆಲ್ದಾಗ ಕರ್ಕೊಳ್ಳೋದಿಲ್ಲ, ಹೊರಗೆ ಹಾಕ್ತಾರೆ, ರಿಸ್ಟ್ರಿಕ್ಷನ್ ಹಾಕ್ತಾರೆ ನಮಗೆ. ಅವು ಇವು ಮನ್ಯಾಗ ಹೇಳ್ತಾರೆ ಏನಾದ್ರು ಒಂದು. ಅದ್ರ ಸಲುವಾಗಿ ಎಲ್ಲ ಹುಡುಗರಿಗೆ ಕೂಡ ಅಂಜಿಸಿ ಅವ್ರು ಇದು ಮಾಡಿಬಿಟ್ಟಾರ ಹುಡುಗರು. ನಿಮ್ಮ ಕಡೆ ಎಷ್ಟು ಪ್ರೂಫ್ ಇದ್ರೂ ಕ್ರಮ ಯಾಕೆ ತೊಗೊಳಕ್ತಿಲ್ಲ ಅಂತ ನಿಮಗೆ ಅನಿಸ್ತು? ನಮ್ಮ ಕಡೆ ಪ್ರೂಫ್ ಅದಾವ. ಪ್ರೂಫ್ ಕೊಟ್ಟ ಮೇಲಧಿಕಾರಿಗಳು ಅವರು ಹೊಂದಾಣಿಕೆ ಕಾರ್ಯ ಪ್ರತಿಯೊಂದು ಹಾಸ್ಟೆಲ್ಗೆ ಇಷ್ಟ ಮಂತ್ಲಿ ಬರಬೇಕು. ಬಸವರಾಜ್ ಅಂಗಡಿ ಅವ್ರು ಮಾತ್ರ ಇದು ಪ್ರತಿಯೊಂದು ಹಾಸ್ಟೆಲ್ಗೆ ಎಷ್ಟು ಮಂತ್ಲಿ ಬರಬೇಕು. ನಾವು ಮೇಲಾಧಿಕಾರಿ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಆಟೋಮೆಟಿಕ್ ಮೇಲಾಧಿಕಾರಿ ಇವರೆಲ್ಲ ಶಾಮಿಲ್ ರೀ. ಯಾವುದೇ ಥರ ಮೇಲಾಧಿಕಾರಿ ಕೊಟ್ಟರು ಏನು ಕೊರೆ ಹಾಕಿಲ್ಲ ಏನಿಲ್ಲ. ಬಬ್ಲೇಶ್ವರ್ BCM ಹಾಸ್ಟೆಲ್ ದೊಡ್ಡ ಪ್ರಮಾಣದ ಹಗರಣಾಗಿ ಮನಗ ಕೇಸ್ ಆತ್ರಿ. ಕೇಸ್ ಆಗಿ ದೂರದವ್ರು 7 ತಿಂಗಳು ಜೈಲಿಗೆ ಹೋಗಿ ಬಂದ್ರಿ. ಆದರೂ ಯಾವುದೇ ಥರ ಅಲ್ಲಿ ಅನುಕೂಲ ಮಾಡಕ್ಕೆ ಮಾಡಿಲ್ಲ. ಹಾಂ ವಿಡಿಯೋ ಅದಾವು ಎಲ್ಲ ದಾಖಲಾತಿ ಅದಾವ್ರಿ. ಎಲ್ಲ ತನಿಖಾ ಅಧಿಕಾರಿ ನೇಮಕ ಮಾಡ್ಯಾರಿ. ತನಿಖಾ ಅಧಿಕಾರಿ ಸತ್ಯಕ್ಕೆ ಅಂಜಿ ತನಿಖೆ ಮಾಡಕ್ಕೆ ಮಾಡಿಲ್ಲ ರೀ. ಅದನ್ನು ತಾಲೂಕ್ ಪಂಚಾಯತಿ ಠರಾವ್ ಸತ್ಯ ಪಾಸ್ ಆಗೈತೆ ರೀ. ಬೀರಪ್ಪ ಸೊಡ್ಡಿ ರೀ ಮಾಜಿ ಬಬಲೇಶ್ವರ ತಾಲೂಕ್ ಪಂಚಾಯತಿ ಮೆಂಬರ ವಿತ್ ಹೋರಾಟಗಾರ, ಜೈ ಜವಾನ್ ಜೈ ಕಿಸಾನ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಬಲೇಶ್ವರ. ಹೇಳಿಲ್ಲ ಸುರೇಶ್ ಇದು ಅಂಗಡಿ ಅವ್ರಿಗೆ ಕೊಟ್ಟಿದ್ವು. ಏನ್ ಅಂಗಡಿ ಹೆಸರು? ಬಸವರಾಜ್ ಅಂಗಡಿ ಅವ್ರಿಗೆ ಕೊಟ್ಟಿವು. ನೀವು ಏನ್ ತೋರಿಸ್ಬೇಕಂತ ಲೋಕಾಯುಕ್ತರ ಆಫೀಸ್ ಒಳಗೆ ನಾವು ಕೇಸ್ ಕೊಟ್ಟಿದ್ದೀವಿ. ಇದ್ರ ಮೇಲೆ ಲೋಕಾಯುಕ್ತರ ಆಫೀಸಿಗೆ ನಾವೇ ಕರ್ಸಿದ್ವು. ನೂರಾರು ಅರ್ಜಿಗಳು ಕೊಟ್ಟಿ ಕೊಡೋಣ ಅವ್ರಿಗೆ ಬೆಚ್ಚ ತ್ರಾಸಾಗಿ ಬ್ಯಾಡೆ ಇವ್ರು ಸವಾಸ ಹತ್ತು ಕೇಸಿ ರಂಗ ಕಲಾ ಮಂದಿರ ಒಳಗೆ ಬಂದು ಅವರು ಒಂದು ಲೋಕಾಯುಕ್ತರ ಆಫೀಸ್ ಬೆಂಗಳೂರದಿಂದ ಬಂದು ಕೇಸಿ ಒಂದು ಎಲ್ಲಾರ್ದು ಕರ್ಸ್ಕೇಸಿ ಯಾರ್ಯಾರು ಹಗರಣ ಮಾಡ್ಯಾರೆಲ್ಲ ತಂದು ಅರ್ಜಿ ಕೊಡ್ರಿ ಮತ್ತೆ ರೀ ಅರ್ಜಿ ಕೊಟ್ಟಿವು. ಅರ್ಜಿ ಕೊಡೋಣ ಏನೈತೆ ಲೋಕಾಯುಕ್ತರ ಆಫೀಸ್ಗಳು ಎಲ್ಲ ತೊಗೊಂಡು ಕೇಸಿ ಇದು ಹಾಕೊಂಡು ಕೇಸಿ ಮಾಡ್ತೀವಿ ಅಂತ ಕೇಸಿ ಹೋಗ್ಯಾರ. ನಮ್ಗೆ ಏನು ಕರ್ಸಿಲ್ಲ ಅವ್ರು. ನಾವು ಭೀ ಒಂದು ಬೆಂಗಳೂರು ಹೋಗಿ ಇನ್ನೂ ಒಂದು 2 ಸಾರಿ ಚೌಕಾಸಿ ಮಾಡ್ತೀವಿ. ಕೇಸಿ ಮತ್ತೆ ಇಲ್ಲಾಂದ್ರೆ ಅಲ್ಲಿ ನಾವು ಬೆಂಗಳೂರು ಮುಂದೆ ಲೋಕಾಯುಕ್ತರ ಆಫೀಸ್ ಮುಂದೆ ಹೋಗಿ ಧರಣಿ ಕೊಂಡಿರ್ತೀವಿ. ಪ್ರತಿಯೊಂದು ಹುಡುಗರು 15,000 20,000 ಕೊಟ್ಟಾರ. ಏನು ನೂರಾರು ಹುಡುಗರು ಲಂಚ ಕೊಟ್ಟ ಒಳಗೆ ಹೋಗ್ಯಾರ. ಇನ್ನು ಹುಡುಗರು ಲಂಚ ಕೊಡ್ಲಾರ್ದೆ 18 ಹುಡುಗರು ಇದಾರೆ ಹಾಸ್ಟೆಲ್ಗೆ ಹೋಗ್ಯಾರ. ಹಾಂ ಮತ್ತು ಆ ಹುಡುಗರು ಯಾರು ಇದು ಮಾಡ್ತಾರಲ್ಲ ಹಾಸ್ಟೆಲ್ ಒಳಗೆ ಹೋಗಿ ಕೇಸಿ ಸಾಹೇಬ್ರ ನಮ್ಮ ಹತ್ರ ದುಡ್ಡು ಇಲ್ರಿ, ನೀವು ದುಡ್ಡು ಕೊಟ್ಟು ಬಂದೀವಿ ಅಂದ್ರೆ ಅಡ್ಗೆ ಸರಿಯಾಗಿ ಹಾಕ್ರಿ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಆಗಿಬಿಡ್ತಾರೆ. ಹೊರಗೆ ನಡಿ ಮಗನ, ಆ ಹುಡುಗಿ ಕಣ್ಣು ಹೊಡೆದಿ, ಈ ಹುಡುಗ ಕಣ್ಣು ಹೊಡೆದಿ, ಇವನಿಗೆ ಬೇಯ್ದಿ ಅವನಿಗೆ ಬೇಯ್ದಿ ಅಂತಾರೆ. ಈ ರೀತಿ ಧಮ್ಕಿ. ಹುಡುಗರು ಏನು ಓದಬೇಕಾ ಏನು ಆತ್ಮಹತ್ಯೆ ಮಾಡ್ಕೋಬೇಕು? ಆ ರೀತಿ ಇವತ್ತು ವ್ಯವಸ್ಥೆ ಹಾಳಾಗ್ತಾ ಇದ್ದಾವೆ. ಇದು ಹಾಳಾಗಬಾರ್ದು. ನಮ್ಮ ಶಿಕ್ಷಣ ಇಲಾಖೆನೇ ಕುಂಟಾಗಿ ಆಯ್ತು. ಯಾಕಂದ್ರೆ ಪರ್ಸೆಂಟೇಜ್ ಜಾಸ್ತಿ ಇರೋರಿಗೆ ಸಾಲಿಗೆ ಅಡ್ಮಿಷನ್ ಕೊಡ್ತಾರೆ. ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಆದ್ರೆ ಅವ್ರಿಗೆ ಕೊಡಂಗಿಲ್ಲ. ಆಕ್ಚುಲಿ ಅವ್ರಿಗೆ ಪರ್ಸೆಂಟೇಜ್ ಕಮ್ಮಿ ಇದ್ದವ್ರಿಗೆ ಮುಂದೆ ಹೋಗಿ ಕೇಸಿ ಅವ್ರಿಗೆ ಓದಿಸ್ಬೇಕು. ಯಾಕಂದ್ರೆ ಅವ್ರು ಹಿಂದೆ ಉಳಿತಾರೆ. ಆ ಸ್ವಲ್ಪ ಹುಷಾರಿರೋ ಮುಂದೆ ಹೋಗ್ತಾನೆ, ಅಂಥವ್ರಿಗೆ ಮುಂದೆ ಹೋಗ್ತಾರೆ. ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಆದ್ರೆ ನಡಿ ಮಗನ ನೀ ಕತ್ತಿ ಕಾಯಿಲಾಗ ಹೋಗಂತಾರ. ಈಗ ಜಾಗ ಬಿ ಇಲ್ಲ, ಕತ್ತಿ ಕಾಯಿಲಾಗ ಬಿ ಇಲ್ಲ, ಎಮ್ಮಿ ಕಾಯಿ ದನ ಕರಾನೇ ಈಗ ಸಾಕ್ಲಾಕ ಇದು ಇಲ್ಲ, ಹುಲ್ಲಿಲ್ಲ, ಮಳೆ ಇಲ್ಲ. ನಮ್ಮ ದೇಶದಿಂದ ನೀರು ಬೇರೆ ದೇಶಕ್ಕೆ ಹೊಂಟಾವ, ಫ್ಯಾಕ್ಟ್ರಿಗಳಿಗೆ ಹೊಂಟಾವ. ಇನ್ನು ನೀರು ಇದ್ರೆ ದನ ಕರ ಕಾಯ್ಬೇಕಲ್ಲ ನಾವು. ಅದು ಬಿ ನಮ್ಮ ಕೆಲಸ ಇಲ್ಲ. ನಮ್ಮ ಬೇಡಿಕೆ ಏನು ಇರುದಂದ್ರೆ ಇವ್ರು ಯಾರ್ಯಾರು ಅಧಿಕಾರಿಗಳೇನು ಲಂಚ ತಗೊಂಡಾರಲ್ಲ ಅಷ್ಟು ಅಧಿಕಾರಿ ಸಸ್ಪೆಂಡ್ ಆಗ್ಬೇಕು. ಅನ್ನೋ ಆಸ್ತಿ ಈ ಸಂಸ್ಥೆದಿಂದ ಇದರದಿಂದ ಆಸ್ತಿ ಪಸ್ತಿ ಎಷ್ಟು ಮಾಡ್ಕೊಂಡಾರ, ಪಗಾರದಿಂದ ಎಷ್ಟು ಮಾಡ್ಕೊಂಡಾರ, ಪಗಾರ ಇರ್ಲಾರ್ದ ಎಷ್ಟು ಮಾಡ್ಕೊಂಡಾರ ಕಳ್ತಾನ ಆಸ್ತಿಗಳು, ಅಷ್ಟು ಆಸ್ತಿಗಳು ಸರ್ಕಾರಕ್ಕೆ ತಗೋಬೇಕು ವಾಪಸ್. ಸರ್ಕಾರ ಅದು ವಾಪಸ್ ತಗೊಳ್ಳಿಕ್ಕಂದ್ರೆ ಸರ್ಕಾರ ಮೇಲೆ ಆರೋಪ ಮಾಡ್ತೀವಿ ನಾವು. ಹಾಂ ಅವ್ರ ಹೆಸರ ಅಂಗಡಿ ಬಸವರಾಜ್ ಅಂಗಡಿ. ನೀವು ಇಷ್ಟು ಮನವಿ ಕೊಟ್ಟಿರಿ, ನಂತರ ನಿಮಗೆ ನ್ಯಾಯ ಸಿಕ್ಕಿಲ್ಲ. ಇನ್ಮೇಲೆ ಸಿಕ್ತೈತೆ ಅಂತ ಹೇಳಿ ನಿಮಗೆ ನಾವು ಇವತ್ತಿಗೆ 2 ವರ್ಷ ಐತಿ. ಏನು ಕೆಲವೊಂದು ಸಾರಿ ಮನವಿ ಕೊಟ್ಟಿವಿ, ನಮ್ಮ ಕರೆಸ್ದವ್ರ ಹುಡುಗರಿಗೆ ಹಿಂಗೆ ಮಾಡಬೇಡ್ರಿ ಅದಕ್ಕೆ 2-3 ಸಾರಿ ಅವ್ರು ಹೇಳೋಣ 4-5 ಹುಡುಗರಿಗೆ ತೊಗೊಂಡೆ. ಮೊನ್ನೆ ಒಬ್ಬರು ಹನವಾಡದ ಒಂದು ಪಾಪ ನಮ್ಮ ಸಂಘಟನೆದ ಒಂದು ಹುಡುಗಿ ಇತ್ತು. ಅವರಿಗೆ ಬರೀ ಒಂದು ಅಕ್ಷರ ಮಿಸ್ಟೇಕ್ ಆಗಿದೆ, 3 ತಿಂಗಳು ತಿರುಗಾಡಿದವ್ರು. ಈ ರೀತಿ ಇವತ್ತು ಸಮಸ್ಯೆ ನಡೀತಾ ಇದೆ. ಇಲ್ಲಿ ಬಡವ್ರ ಮಂದಿ ಬಂದ್ರೆ ಇಲ್ಲಿ ಏನೂ ಇದು ಇಲ್ಲ. ಒಂದು ಸಣ್ಣ ಕಲಾರಕ್ಕೆ ಬಂದ್ರೆ ಬಿ ಅವ್ರಿಗೆ ಧಮಕಿ ಕೊಡ್ತಾರೆ. ಹುಡುಗ ಏನ ನಿಮ್ದು ಯಾಕೆ ಹೊರಗೆ ನಡ್ರಿ, ಯಾಕೆ ಬಂದ್ರಿ ಇಲ್ಲಿ ಅಂತ. ಹಾಂ ಇದಾರಲ್ಲ ಏನ ಅವ್ರು ಲಂಚ ಕೊಟ್ಟ ಈಗ ಇಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರೆಸ್ಟ್ ಮಾಡಿಸ್ತಾರೆ. ನಾನೇ ಮಾತಾಡ್ತೇನೆ, ನಾ ಪ್ರೂಫ್ ಸಮೇತ ಕೊಡ್ತಿಲ್ಲ. ಎಲ್ಲಿ ಕರಿತ್ರಿ ಕರ್ರಿ. ಹಾಂ ನಾ ಯಾವ್ದಲ್ಲ ಇಲ್ಲಿ ಬಬಲೇಶ್ವರ ಹಾಸ್ಟೆಲ್ ಎಲ್ಲ ಐತಿ, ಕೊಡ್ತೀವಿ ನಿಮ್ಗೆ.
ಕಲ್ಪೆ ಮಟ್ಟದ ಆಹಾರ ಪೂರೈಕೆ ಮಾಡ್ತಾರಿ. ಕೇಳಾಕ್ ಹೋದವ್ರ ಮೇಲೆ ಗದರಿಸ್ತಾರಿ. ಆಮೇಲೆ ಮುಂದೆ ಬಂದು 15 ತಿರುಗೊಮ್ಮಿ ವಾರ್ಡನ್ಗಳು ಹಾಸ್ಟೆಲ್ ಬರ್ತಾರಿ. ಅಕ್ಕಿ ಗೋಧಿ ಫುಲ್ ಕಲ್ಪೆ ಮಟ್ಟದು ಕೆಟ್ಟ ನುಷಿಯಾದ ಅಕ್ಕಿ ಗೋಧಿ ಅವೇನು ದನಕ್ಕೆ ಹಾಕಿದ್ದು ದನ ತಿನ್ನಂಗಿಲ್ರಿ. ಆ ಮಟ್ಟದ ಕಲ್ಪೆ ಮಟ್ಟದ ಪೂರೈಕೆ ಮಾಡ್ತಾರೆ. ಉಳಿತ ಅಕ್ಕಿ ಗೋಧಿ ವಿಡಿಯೋನು ಐತ್ರಿ. ಮತ್ತು ಅಕ್ಕಿ ಗೋಧಿ ಸರಿ ಇಲ್ಲ ಅಂತೇಳಿ ಹುಡುಗರು ಹೊರಗೆ ಕೂತ ಹೋರಾಟ ಮಾಡಕತ್ತಾರೆ. ಉಳಿತ ತಾಲೂಕು ಆಫೀಸರ್ ಬಸವರಾಜ್ ಅಂಗಡಿಯವ್ರು ಅಲ್ಲೇ ಮುಂದಾದಾರಿ. ಇದ್ರ ಮತ್ತೆ ಆ ಹುಡುಗರು ಹೋರಾಟಕ್ಕೆ ಯಾವತ್ತೂ ಏನೂ ಇಲ್ಲ, ಅನುಕೂಲ ಇಲ್ರಿ. ಆಮೇಲೆ ನಾವು ಏನು ಕೇಳಕ್ಕೆ ಹೋದವ್ರನ್ನ ಬೆದರಿಸಿದ್ರಿ. ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಕೊಟ್ಟು ಮೇಲಾಧಿಕಾರಿ ತನಿಖೆ ಮಾಡೋದು. ಮೇಲಾಧಿಕಾರಿಗಳು ಅವರು ಎಲ್ಲ ಒಂದರಿ. ಮತ್ತು ವಿದ್ಯಾರ್ಥಿ ಬದಲಿ ಇವ್ರು ಏನು ಮಾಡತ್ತೇನ್ರಿ, ಸಿಬ್ಬಂದಿಗಳು ತಾವು ಒಂದು ಬೆರಳ ತಾಮ್ರಿ ಒಂದು ಬೆರಳಿನಿಂದ 53 ರೂಪಾಯಿ ಜಮಾ ಆಕೈತ್ರಿ ಮೇಂಟೆನೆನ್ಸ್ ಹುಡುಗರಿಗೆ. ಮೇಂಟೆನೆನ್ಸ್ ಜಮಾ ಆಕೈತ್ರಿ. ಇವ್ರು ಏನು ಮಾಡ್ತಾ ಹೋಗ್ತೇನ್ರಿ, ವಿದ್ಯಾರ್ಥಿ ಬದಲ ಸಿಬ್ಬಂದಿಗಳು ತಮ್ಮ ನೌಕರಿ ಪಗಾರ, ಮತ್ತೊಂದು ವಿದ್ಯಾರ್ಥಿ ಭಟ್ರಿ, ಮತ್ತೊಂದು ವಿದ್ಯಾರ್ಥಿ ಭಟ್. ಆ ವಿದ್ಯಾರ್ಥಿ ಬದಲು ಇವ್ರ ಭಟ್ ಹೋಗ್ತಿಸಿ ರೊಕ್ಕ ಬಸ್ತಾರೆ. ಆಲ್ರೆಡಿ ಇದನ್ನು ಬಬ್ಲೇಶ್ವರ ತಾಲೂಕ್ ಪಂಚಾಯತಿಯಾಗ ತರಾ ಪಾಸ್ ಮಾಡಿ ಬೆಳಗಾವಿ FSL ಕಳ್ಸೈತೆ ತನಿಖೆ ಮಾಡಿವು. ಯಾವುದೇ ಥರ ತನಿಖೆ ಮಾಡಕ್ಕೆ ಮೇಲಿಲ್ಲ, ಏನಿಲ್ಲ. ಯಾವ ವ್ಯಕ್ತಿ ಆ ಹಾಸ್ಟೆಲ್ ಭ್ರಷ್ಟಾಚಾರ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳ ಪರವಾಗಿ ಯಾವ ವ್ಯಕ್ತಿ ಹೋರಾಟ ಮಾಡ್ತಾನ್ರೆ ಅವನ ಮೇಲೆ ಸುಳ್ಳು ಕೇಸ್ ಹಾಕೋದ್ರಿ. ಮತ್ತು ತನಿಖಾ ಅಧಿಕಾರಿಗಳು ನೇಮಕ ಮಾಡ್ಯಾರಿ. ಅಥವಾ ಸುಳ್ಳು ಕೇಸ್ ಎಷ್ಟಾಗ್ಯವ್ರಿ? ಈಗ ಸುಳ್ಳು ಕೇಸ್ ಉದಾಹರಣೆ ನಾನು ಅದನ್ರಿ, ನನ್ನ ಮೇಲೆ ರೀ. ಆ ದೂರದ ಯಾರೋ ನಾನು ರೀ, ನನ್ನ ಮೇಲೆ ಕೇಸ ಆಲ್ರೆಡಿ ಕೇಸೂ ಐತಿ. ಮುಂದೆ ಬಂದು 3-4 ವರ್ಷ ಆತ್ರಿ ತನಿಖೆ ಮಾಡಕ್ಕೆ ಮೇಲಿಲ್ಲ. ಈರಣ್ಣ ಆಶಂಪುರ ಆಯ್ತು, ಅವನು ಕೆಟ್ಟ ಭ್ರಷ್ಟಾಚಾರ ಅಧಿಕಾರಿ. ಬಸವರಾಜ್ ಅಂಗಡಿ ಇವನು ರೀ. ಆ ವಿಡಿಯೋದಾಗ ಸತ್ಯಕ್ಕೆ ಇವ್ರು ಅದ ರೀ. ವಿದ್ಯಾರ್ಥಿಗಳು ಹೋರಾಟ ಕೂತಾರ. ವಿದ್ಯಾರ್ಥಿಗಳ ಹೋರಾಟದ ಏನು ಅನುಕೂಲ ಇಲ್ರಿ. ಮೇಲೆ ಅಧಿಕಾರಿಗಳು ಲೆಟ್ರ್ ಕೊಟ್ಟರು ಏನಿಲ್ಲ, ವಿಡಿಯೋಗಳು ಕೊಟ್ಟರು ಏನಿಲ್ಲ. ಅವು ಹುಡುಗರು ಹೊರ ಕೊಟ್ಟಿದ್ದ ವಿಡಿಯೋ ರೀ ವಿತ್ ಅಕ್ಕಿ ಗೋಧಿ ವಿಡಿಯೋ. ಅವು ದನ ತಿನ್ನಾಗಿಲ್ಲ. ಆ ನಮ್ಮನೆ ನುಷಿಯಾದ ಅಕ್ಕಿ ಗೋಧಿ ಹೆಂಗೆ ಗೊತ್ತಾರೆ, ಬೋರ್ನಿಂಗ್ ಪುಡಿ ಹಾಕ್ತಾರೆ ಹುಡುಗರಿಗೆ. ದೇಹಕ್ಕೆ ತೊಂದರೆ ಆಕತ್ರಿ ಅದು. ಆ ಥರ ಹೊಲಸ ಈಗ ಮಾಡಿದ್ರಿ ಹೇಳುದು ಕೇಳೋಪ್ಪ. ನನ್ನ ಮಾತು ಕೇಳ್ತಿಲ್ಲ ಏನ? ನಾ ಏನಂತ ಇದೀನ, 2 ತಿಂಗಳೊಳಗೆ ಇವತ್ತು ಹೆಂಗ್ ರೆಡಿ ಆಗ್ತಾವ? ಈಗ ಒಂದು 5 ನಿಮಿಷ ರೆಡಿ ಇಲ್ಲ. ಉಪ್ಪಿನಕಾಯಿ ಹಾಕೋಬೇಕನ್ನು ಅದು ತಡೆಯೋ. ಉಪ್ಪಿನಕಾಯಿ ಹಾಕೋಬೇಕು. ನಮ್ಮ ಪೋಸ್ಟಿಗೆ ಕಳಿಸ್ಬೇಕಾಗಿದ್ನಿ. ಇಲ್ಲಿ ತನ ಬರ್ಲಾಕ ನಾವು 500-1000 ರೂಪಾಯಿ ಪಗಾರ ಐತಿ. ನಾವು ಅನ್ನ ಬೆಳೆಸ್ತೀಕಂದ್ರೆ ನೀವು ತಿಂತೀರೇನ? ಮಳೆ ತಿಂತೀರೇನ? ಹೊಲ ಮನಿ ಎಲ್ಲರೂ ಬಿಟ್ಟು ಬಂದು ಕೂತಾರ ಇಲ್ಲಿ. ಯಾಕೆ ಕುಂಡಿಸ್ತೀರಿ ನಮ್ಗೆ ಇಲ್ಲಿ ಬಂದ? ನಿಮ್ಗೆ ಗೌರ್ಮೆಂಟ್ ಪಗಾರ ಐತಿ, ನಮ್ಗೆ ಐತೇನ? ನೀವು ಕರೆಕ್ಟ್ 1 ತಿಂಗಳು 2 ತಿಂಗಳು ಐತಿ ನಿಮ್ಮಲ್ಲಿ ಮನೆ ಅರ್ಜಿ ಕೊಟ್ಟಿಗೆಸಿ. ಯಾಕೆ ತಗೊಂಡಿಲ್ಲ ಹುಡುಗರಿಗೆ ನೀವು ಕಳ್ಸಾಕ? ಅಲ್ಲಿ ಅಷ್ಟೊಳಗ ಯಾಕೆ ತಗೊಳಂಗಿಲ್ಲ? 15,000 ರೂಪಾಯಿ ಲಂಚ ಬೇಕು ನಿಮ್ಗೆ? ಯಾಕೆ ಲಂಚ ಬೇಕು ನಿಮ್ಗೆ? ಯಾರು ತಗೊಂಡ? ನೀವು ತಗೊಂಡಿಲ್ಲ. ನಿಮ್ ಸಾಹೇಬ್ ತಗೊಂಡಿ, ನೀವ್ ತಗೊಂಡಿದ್ದೀರಿ. ಇಡೇ ಸಮೇತ ಕೊಡ್ತೀನಿ, ಇಡೇ ಸಮೇತ ಕೊಡ್ತೀನಿ ನಿನ್ಗ. ದಾಖಲೆ ಸಮೇತ ಕೊಡ್ತೀನಿ. ರೈತರಿಗೆ ಹಾಕ್ತೀನಿ, CBI ಹಾಕ್ತೀನಿ, ಎಲ್ಲಾನೇ ಕೊಡ್ತೀನಿ. ಈಗ ನನಗೆ ಇದು ಈಗ ಬೇಡ. ನಾ ಹೇಳೋದು ಕೇಳ. ನನಗೆ ಬಾಯ್ ಅಂಡ್ ಪೋಸ್ಟಿಂಗ್ ನಾನು ಏನು ನಮ್ಮ ಆಫೀಸ್ ಅಡ್ರೆಸ್ ಇಲ್ಲ, ಆಫೀಸಿಗೆ ಕಳಸ. ನನ್ಗೆ ಇದು ಒಂದು ಕಾಪಿ ಕೊಡು. ಈಗ ನಾ ಲೋಕಾಯುಕ್ತರಿಗೆ ಕೊಡ್ತೀನಿ. ಇದು ನಿಮ್ಮ ಎಷ್ಟು ಆಸ್ತಿ ಪಸ್ತಿಯಲ್ಲಿ ಐತ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ. ನೀವು ಎಷ್ಟೇಟ್ ಆಸ್ತಿ ನೌಕರಿಗಿಂತ ಮೊದಲೇ ಮಾಡಿರಿ, ಈಗ ಎಷ್ಟು ಮಾಡಿರಿ? ಈ ಮೊದಲೇ ಕೊಡು, ಮನೆ ಕೊಡೋಣ. ನಾನು ಏನಂತೀನಿ, 2 ತಿಂಗಳು ಹೋಗ್ಲಿ 4 ತಿಂಗಳು ಹೋಗ್ಲಿ ಅಂತೀವಿ. ಈಗ 5 ನಿಮಿಷ ಒಳಗೆ ಹೆಂಗೆ ರೆಡಿ ಆಗಿದ್ದು ಇದು ನೋಡ್ರಿಪ್ಪ. 2 ತಿಂಗಳ ಐತಿ ಇದು ಬೇಡ್ಲಾಕ. ನಾವು ಏನ್ರ ಎಲ್ಲಿರೋ ಹುಡುಗರು ಒಂದು ಕಮ್ಮಿ ಇದ್ರೆ ಹಾಕಿ ಅಂತ ಹೇಳಿದ್ವು. ಅವಾಗ ಈಗ ತಂದು ಕೊಡ್ತಾರ. ಇದು ವ್ಯವಸ್ಥೆ 5 ನಿಮಿಷವಾಗ ರೆಡಿ ಆಗೈತಿ. ಈಗ ಅದು ನಾವು ಇಲ್ಲಿ ಬಂದು ಕುಂಡ್ರಣ ಬಂದು ಅರ್ಧ ತಾಸು ಐತಿ ಇಲ್ಲಿ. ಮೊದಲೇ ಇದೇ ಕೊಟ್ರೆ ನಾವೇ ಯಾಕೆ ಬರ್ತಿದ್ವಿ? ಸರ್ಕಾರ ಹತ್ರ ಹೋಗ್ತಿದ್ವಿ, ನಾವು ಶಿಕ್ಷಣ ಮಂತ್ರಿ ಹತ್ರ ಹೋಗಿ ಕೇಳ್ತಿದ್ದೀವಿ. ಸಾಹೇಬ್ರು ಇದ್ರೊಳಗೆ ಸ್ವಲ್ಪ ಹುಡುಗರು ಕಮ್ಮಿ ಏನಾದ್ರು ಜಾಸ್ತಿ ಹಾಕೋರಿ, ಇಲ್ಲಾಂದ್ರೆ ಇದ್ರೊಳಗೆ ಯಾವ ಹೊರಟು ಸಾಹೇಬ್ರು ಇಲ್ಲಿ ಬರ್ರಿ, ಅವ್ನಿಗೆ ಕರೀರಿ. ಎಷ್ಟು ಹುಡುಗರು ದಾಖಲೆ ಸಮೇತ ಕೊಡ್ರಿ ಅಂತ. ಇದ್ರ ದಾಖಲೆಯಲ್ಲಿ ಅಂಕಿ ಸಂಖ್ಯೆ ಇಲ್ಲ. ಫುಡ್ ಹುಡುಗರಿಗೆ ಎಷ್ಟು ಫುಡ್? ನಾ ಏನ್ ಹೇಳ್ತಾ ಇದ್ದೀನಿ, ಒಂದು ದಿವಸ ಎಷ್ಟು ಖರ್ಚು? ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಈ ಕಟ್ಟಡ ಸೌಲಭ್ಯ ನೀಡಲಾಗುತ್ತಿದೆ. ಅದನ್ನ ಪ್ರತಿ ವಿದ್ಯಾರ್ಥಿಗೆ ಮಹಾಯನ 1750 ರೂಪಾಯಿ 10 ತಿಂಗಳಿಗೆ ಅವಧಿ 6 ವರ್ಷ. ಅಂದರೆ ತಿಂಗಳ 1750, ಒಂದು ದಿವಸಕ್ಕೆ 60 ರೂಪಾಯಿ ಬರ್ತದೆ. ಯಾವ ಊಟ ಮಾಡ್ತಾರೆ ಹುಡುಗರು ಒಂದು ದಿನಕ್ಕೆ 218 ಎಲ್ಲ ಬರ್ತದೆ. ಮತ್ತು ಮಂಜೂರಾತಿ ಸಂಖ್ಯೆ 50 ಸಂಖ್ಯೆ ಇತ್ತು. ಪ್ರತಿ ವಿದ್ಯಾರ್ಥಿಗೆ ಪ್ರತಿ 3 ವರ್ಷಕ್ಕೊಮ್ಮೆ ಒಂದು ಸೆಟ್ ಬೆಡ್ಶೀಟ್ ಜಮಾ 3 ವರ್ಷಕ್ಕೊಂದು. ಕ್ಲಿಯರ್ ಶೌಚಾಲಯ ಸ್ವಚ್ಛತೆಗೆ 50 ಸಂಖ್ಯೆ ಹೊಲಕ್ಕಿಂತ ತಿಂಗಳಿಗೆ 1000 ರೂಪಾಯಿ ಶೌಚಾಲಯ, ತಿಂಗಳಿಗೆ 1000 ರೂಪಾಯಿ. ಮುಂದೆ ಎಲ್ಲ ಹೇಳ್ತೀನಿ. ಏನೋ 50 ಸಂಖ್ಯೆ ಹೊಲಕ್ಕೆ ಎಷ್ಟು, 150ಕ್ಕೆ 1500, 150 ಮೇಲೆ 2000 ರೂಪಾಯಿ. ಈ ಥರ ಎಲ್ಲ ಇದಾಗ ಡೀಲ್ಸ್ ಅದಾವೆ.
ಇಲ್ಲಿ ಯಾವ್ಯಾವ ಜಾತಿ ಎಷ್ಟು ತೊಗೊಳಕ್ಕೆ ರೇಷನ್ ಅದೇ ಯಾವ ಕಟಗರಿ ಬಗ್ಗೆ ಇಲ್ಲಿ ಕಟ್ಗೇರಿ ಆ ಹುಡುಗರದ ದಾಖಲೆ ಕೇಳಿದ್ದೆ ಅದು ಕೊಟ್ಟಿರೇನು ಅರ್ಜಿ ಹಾಕಿದ ಹುಡುಗರು ನಿಮ್ಮಲ್ಲಿ ನಾ ಏನು ಕೇಳಿದ್ದೀನಿ ನಮ್ಗೆ ಪ್ರಶ್ನೆ ಕೇಳಿದ್ದೀನಿ ಏನು ನೀವು ಅರ್ಜಿ ಆನ್ಲೈನ್ ಅರ್ಜಿ ಹಾಕಿದ್ರೆ ತಗೋತೀವಿ ಅಂತ ಹೇಳಿದ್ದೀನಿ ಹೌದಿಲ್ಲ ಮತ್ತು ಹುಡುಗರು ಆನ್ಲೈನ್ ಹಾಕಿದ ಅರ್ಜಿ ಕೊಡ ನಂಗೆ ಯಾವ ನಿನ್ನಲ್ಲಿ ಹುಡುಗರು ಆನ್ಲೈನ್ ಹಾಕದ ಮೇಲೆ ತಗೋತಿಲ್ಲ ಹೌದೌದು ಎಷ್ಟು ಮಂದಿ ಅದು ಆನ್ಲೈನ್ ಅರ್ಜಿನ ಕೊಡ್ತಿಲ್ಲ ನಾ ಏನ್ ಕೇಳಿದ್ದೀನಿ ಆನ್ಲೈನ್ ನೀವು ಸೌಲಭ್ಯಗಳು ಏನೇನು ಕೊಡ್ತೀರಿ ಸೌಲಭ್ಯ ಅವರು ಹುಡುಗರು ಸತ್ತು ಡಾಕ್ಯುಮೆಂಟ್ ಕೇಳಿದ್ದೀನಿ ಸಂಖ್ಯೆಗಳೇನು ನಾನು ವೈಯಕ್ತಿಕ ನಿಮ್ಮ ಹಾಸ್ಟೆಲ್ ಒಳಗೆ ಎಷ್ಟು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದ ಅಲ್ಲ ನೌಕರವ್ರ ಮಾಹಿತಿ ಕೊಡ್ಲಿಕ್ಕೆ ಬರೋದು ಯಾಕೆ ಕೂಡ ಬರಂಗಿಲ್ಲ ಅದ್ರೊಳಗೆ ಲಂಚ ತಿಂತಿರ್ಬೇಕು ನೀವು ಇಲ್ಲ ಅದು ಬಿ ಕೊಡ್ಬೇಕು ನಮ್ಗೆ ಅದು ಅಧಿಕಾರಿ ಪರ್ಸನಲ್ ಮಾಹಿತಿ ನೌಕರವ್ರ ಪರ್ಸನಲ್ ಯಾಕೆ ಮಾಹಿತಿ ಹೇಳ್ತಿರ್ತಾವ ಪರ್ಸನಲ್ ಮಾಹಿತಿ ಇಲ್ರಿ ಸಾಹೇಬ್ರ ನೀವು ನಾವು ಸರ್ ಹೇಳ್ತೀವಿ ಅದು ಕೊಡ್ಬೇಕು ನೀವು ಅದು ಕೊಡ್ಲಿಕ್ಕೆ ಅಂದ್ರೆ ನಾವು ಬಂದ್ರಪ್ಲೆ ನೀವು ಏನೈತಿ ಇಲ್ಲಿ ಒಬ್ರದಾರ ಯಾರು ಒಬ್ರು ನಿಂದಿರ್ತಾರೆ ಅವ್ರು ನನಗೆ ಗೊತ್ತಿಲ್ಲ ಅವ್ರು ಬಂದ್ರಪ್ಲೆ ನೀವು ಏನತ್ತೀರಿ ಗೊತ್ತೇನ ಇಲ್ಲ ಆಫೀಸರ್ಗಳೆಲ್ಲ ವಿಸಿಟಿಗೆ ಹೋಗ್ಯಾರತ್ತ ನೀವು ವಿಸಿಟಿಗೆ ಹೋಗಿರ್ತೀರೋ ಏನು ಮನ್ಯಾಗ ಮುಕ್ಕೊಂಡಿರ್ತೀರೋ ಎಲ್ಲಿ ಗೊತ್ತಿಲ್ಲ ನಾ ಹೇಳೋದು ಕೇಳಿ ಫಸ್ಟ್ ಹ್ಞೂ ಅನ್ರಿ ಆಮೇಲೆ ನೀನು ನಿಮ್ಮ ಹತ್ರ ಸುಮ್ಮಿರ್ತೀನಿ 140 ಹುಡುಗರ್ದಾವ್ ಎಲ್ಲಿ ಮೆಟ್ರಿಕ್ ನಂತರ ಟಕ್ಕೆದಾಗ ನೀವು ಅಲ್ಲಿ ಆಫೀಸ್ ವಿಸಿಟಿಗೆ ಹೋಗಿರಿ ನಾವು ಇವತ್ತಿನ ಹೋಗ್ತೀವಿ ಬಸವರಾಜ್ ಅಂಗಡಿ ಸರ್ ಹೋಗ್ಯಾರಿಲ್ಲೋ ಹೋಗ್ಯಾರೋ ಇಲ್ಲೋ ಹೋಗಿರಿ ನಾ ಹೇಳೋದು ಕೇಳಿ ಹೋಗಿರಿ ಅಲ್ಲಿ 140 ಹುಡುಗರು ಇಲ್ಲ ನಾನು ಚೆಕ್ ಮಾಡೀನಿ ಅಲ್ಲಿ ಹೋಗಿ ವಿಸಿಟಿಗೆ ಕೊಟ್ಟೀನಿ ನಾ ಪ್ರತಿಯೊಂದು ಹಾಸ್ಟೆಲ್ಗೂ ವಿಸಿಟ್ ಕೊಡ್ತೀನಿ ನಾ ಹೋಗ್ತೀನಿ 140 ಹೆಚ್ಚು ಹುಡುಗರ್ದಾವ್ ಅಲ್ಲಿ ಕೇಳಿ ಹುಡುಗರಿಗೆ ಯಾಕಪ್ಪ 140 ಇಲ್ರಿ ಸರ್ ವಾರ್ಡನ್ಗಳಿಗೆ ರೊಕ್ಕ ಕೊಡ್ತೀವಿ ವಾರ್ಡನ್ಗಳು ಮ್ಯಾಗಿನವ್ರಿಗೆ ರೊಕ್ಕ ಕೊಡ್ತಾರೆ ಮಾಡಿ ನಾವು ತೊಗೊಂಡಿರ್ತಾರೆ ಯಾಕೆ ದುಡ್ಡು ಕೊಡ್ತೀರಿ ಅಂತ ನಾ ಕೇಳಿ 140 ಸರ್ಕಾರದಿಂದ ಆಗೈತಿ ಅಲ್ಲಿ 140 ಹುಡುಗರು ಇರ್ಬೇಕು 180 187 174 ಹುಡುಗರು ಇರ್ಬೇಕು ಇರ್ಬೇಕಾಗಿಲ್ಲ ಜಾಸ್ತಿ ಈಗ ಹೋಗು ಈಗ ಟೆಕ್ಕೆ ಇದ್ದೊಂದ್ರೆ ಏನ್ ಮಾಡ್ತೀರಿ ರಿಪೋರ್ಟ್ ಕೊಟ್ಟರೆ ನೀವು ವಿಸಿಟಿಗೆ ಹೋಗ್ತೀನಿ ವಿಸಿಟಿಗೆ ಹೋಗುದಿಲ್ಲ ನೀವು ನಮ್ಗೆ ಗೊತ್ತೈತಿ ವಿಸಿಟಿಗೆ ಹೋಗಿ ವಿತ್ ಆಫೀಸ್ ಇರುದಿಲ್ಲ ನಾ ಬಂದಿನಿ ಸತತವಾಗಿ ಅವ್ರು ಕೇಳಿ ನೀವು ನೀನು ಇರುದಿಲ್ಲ ಅಲ್ಲಿ ನಾ ಸರ್ ಇರುದಿಲ್ಲ ಇವ್ರು ಇರ್ತಾರ ಅವ್ರು ಡಾಟಾ ಎಂಟ್ರಿ ಮಾಡೋರು ಇರ್ತಾರೆ ನೀನೇ ಇಲ್ಲ ನೀನೇನು ಆಫೀಸ್ದಾಗ ಇಲ್ಲ ಓಕೆ ಮನ್ನಿ ಶುಕ್ರವಾರ ಇಲ್ಲ ಗುರುವಾರನೂ ಇಲ್ಲ ಇಲ್ಲ ನಾನು ಬಂದೀನಿ ಸರ್ ಆಫೀಸ್ ಬಂದೀನಿ ಒಂದೇ ನಿಮಿಷ ಅವ್ರ ಜೋಡಿ ನಿಮ್ಮ ಜೋಡಿ ನಮ್ಮ ಸಾಹೇಬ್ರ ವಾದ ಏನಿಲ್ಲ ನೀವು ಎಷ್ಟೋ ಲೂಟಿ ಹೊಡೆದ್ರೆ ನಮ್ಮ ಜೋಡಿ ನಿಮ್ಮ ವಾದ ನಾವು ಸರ್ಕಾರ ಜೋಡಿ ವಾದ ಐತಿ ಡಿ ಸಿ ಸಾಹೇಬ್ರು ಬರಲಿ ಡಿ ಸಿ ಸಾಹೇಬ್ರು ಕೊಡ್ತೀವಿ ಈ ಮನವಿ ಡಿ ಸಿ ಸಾಹೇಬ್ರು ಸಿಗಕ್ಕೆ ಬಂದಿದ್ವಿ ಡಿ ಸಿ ಸಾಹೇಬ್ರು ಎಲ್ಲಿ ತನ ಬರೋಂಗಿಲ್ಲ ಎದ್ದು ಹಂಗಿಲ್ಲ ನೀವು ಎಷ್ಟು ಡಿಪಾರ್ಟ್ಮೆಂಟ್ದವ್ರು ಅಧಿಕಾರಿಗಳು ನೀವು ಕಾರಣ ಅವ್ರಿಗೆ ಕರೆಸ್ಲಾ ನಿಮ್ಮ ಡ್ಯೂಟಿ ಐತಿಲ್ಲ ಹೇಳ್ದು ಕೇಳ ಸಾಹೇಬ್ರ ಇಲ್ಲಿ ನಾಳೆಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ನಮ್ಮ ಮೇಲೆ ಅಂದ್ರೆ ನೀ ಕಲ್ಲು ಹೊಡೆದಿ ಹೌದ್ರಿ ಇದು ಹೋರಾಟ ಮಾಡ್ತಾ ಇದ್ದೀವಿ ನಿನ್ನ ಈ ಆಫೀಸ್ ನಮ್ಮ ಬಾಕ್ಲಾ ಬಂದ್ ಮಾಡ್ಯಾರ ಅಲ್ಲಿ ತನಕ ನೀವೇನು ಮಕ್ಕೊಂಡಿರೋಕೆ ನಿಮ್ಮ ಸಾಹೇಬ್ರು ಕೇಳ್ತಾರೆ ಇಲ್ಲ ನಿಮಗೆ ಅಲ್ಲಿ ನಿಮ್ಮ ಅಧಿಕಾರಿಗಳಿಗೆಲ್ಲ ಕರಿ ನಮ್ಮ ಜೋಡಿ ಚರ್ಚೆ ಮಾಡ್ತೀವಿ ಏನು ನೀನೇ ಡಿಸಿಷನ್ ತಗೋತೀನಿ ಅಂದ್ರೆ ನಾವು ನಿಮ್ಮ ಜೊತೆ ಚರ್ಚೆ ನೀನೇ ಡಿಸ್ಕಷನ್ ಮಾಡ್ತೀನಿ ನೀನೇ ಹೆಡ್ ನೀನೇ ಸುಪ್ರೀಂ ನಾನೇ ಲೀಡರ್ ನಾನೇ ಜಡ್ಜ್ ನಾನೇ MP ನಾನೇ MLA ನಾನೇ ಸರ್ಕಾರ ನಾನೇ ಎಲ್ಲ ಇದ್ದಿ ಆದ್ರೆ ನಮ್ ಜೋಡಿ ನೀನೇ ಭರೋಸೆ ಕೊಡ್ಬೇಕು ಲಿಖಿತೊಳಗೆ ನನ್ನ ಸಹಿ ಹಾಕಿ ಕೊಡ್ಬೇಕು ಇದ್ರ ಮುಂದೆ ಏನು ಇದು ಏನೇನ್ ಆಗ್ತಾ ಇದಾವ ಘಟನೆ ನಾನೇ ಜವಾಬ್ದಾರಿ ಇದಕ್ಕೆ ನಾನೇ ಎಷ್ಟೆಲ್ಲ ದುಡ್ಡು ತಿಂದಿನ ಅಂತ ಈಗ ನಿನ್ನ ಕೆಲಸ ಏನೈತಿ ನಿನ್ನ ಕೆಲಸ ಏನೈತಿ ನಿನ್ನ ಕೆಲಸ ಏನೈತಿ ಅವ್ರಿಗೆ ಕಳ್ಸುದು ಫೋನ್ ಮಾಡ ಫೋನ್ ಮಾಡ ಇಲ್ಲ ನೀವು ಫೋನ್ ಮಾಡಿ ನೀವು ಮೊದಲು ನಾವು ದೂರ ಕೊಟ್ಟಿದ್ದೀವಿ ನೀವು ನೋಡಿ ಇದ ನಿಮ್ಮ ಬಬ್ಲೇಶ್ವರ BCM ಹಾಸ್ಟೆಲ್ದಾಗ ಈ ತರ ಯಾಕಂತೇಳಿ ಮೊದಲು ಮನವಿ ಕೊಟ್ಟಿವ್ರು ತಾಲೂಕ್ ಪಂಚಾಯತಿ ಟರಾರು ಪಾಸ್ ಮಾಡಿದೀವ್ರಿ ಆಮೇಲೆ ನೀವು ಯಾವುದೇ ತರ ಕ್ರಮ ತಗೊಳ್ಳಿಲ್ಲ ವಿತ್ ಮೇಲೆ ಕೇಸ್ ಹಾಕ್ಸಿದ್ರಿ ನಿಮ್ ಸಿಬ್ಬಂದಿ ಹೆಚ್ಚಿಸಿ ವಿತ್ ವಿದ್ಯಾರ್ಥಿಗಳು ನೋಡಿ ಹೋರಾಟ ಕೂತಾವ ಇದು ಆ ವಿಡಿಯೋದಾಗ ನೀವು ಓದಿರಿ ನಿಮ್ಮ ತಾಲೂಕು ಆಫೀಸರ್ ಅದಾರು ಮುಂದೆ ಬಂದ ತನಿಖೆಗೆ ಹಾಜರುಪಡಿಸಿದ್ರಿ ತನಿಖೆಗೆ ಹಾಜರುಪಡಿಸಿ ಎಲ್ಲ ದಾಖಲಾತಿ ಕೊಡ್ರಿ ತನಿಖೆಗೆ ಸಂಬಂಧಪಟ್ಟಂಗೆ ಎಲ್ಲಾ ದಾಖಲಾತಿ ಕೊಟ್ಟಿವಿ ನಾವು ನೀವು ತನಿಖೆ ಏನು ಮಾಡಿದ್ರಿ ಅದನ್ನ ವಿದ್ಯಾರ್ಥಿ ಬಲ್ಲಿ ಬಟ್ಟು ಹೋಗ್ತದ್ರಿ ನೀವು ಸರ್ ಈ ವಿಡಿಯೋದಾಗ ನೀವು ಓದಿರಿ ನೀವು ಅದು ಎಲ್ಲಿಗೆ ಗೊತ್ತು ಏನಾತ್ರಿ ಅದು ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ರಿ ದೂರ ಬರ್ಲಿ ತನಿಖೆ ಮಾಡ್ನತ್ರಿ ಇದಕ್ಕ ಹೇಳ್ರಿ ನೀವು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.